ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಇವತ್ತು ಒಂದು ಫಂಕ್ಷನ್ ಇತ್ತು. ಸೊ ಅದರಿಂದ ಆಫೀಸಿಂದ ಬೇಗ ಬಂದು ರೆಡಿಯಾಗಿ ಫಂಕ್ಷನ್ಗೆ ಅಂತ ಹೊರಟ್ವಿ. ಏನು ಅಂತಂದರೆ ಇವತ್ತು ನಾವು ಹೋಗ್ತಾ ಇರೋದು ಟೂ ವೀಲರಲ್ಲಿ. ಯಾವಾಗ್ಲೂ ಕಾರಲ್ಲಿ ಹೋಗಿ ಹೋಗಿ ಸಖತ್ ಬೋರಾಗಿತ್ತು. ಸೊ ಟೂ ವೀಲರಲ್ಲಿ ಆಫ್ಟರ್ ಎ ಲಾಂಗ್ ಟೈಮ್ ಹೋಗ್ತಾ ಇದ್ದೆ. ಸಖತ್ ಖುಷಿ ಆಗ್ತಿತ್ತು. ಹಾಗೆಯೇ ವೀಕೆಂಡ್ ಅಂತ ಇವತ್ತು ಫುಲ್ಲೂ ಖಾಲಿ ಖಾಲಿ ಇತ್ತು ರೋಡಂತೂ. ಹಾಗೆಯೇ ನಾನು ವಿತೌಟ್ ಮಾಸ್ಕ್ ಆ್ಯಂಡ್ ಸನ್ಗ್ಲಾಸ್ ಇಲ್ಲಾಂದರೆ ಸ್ಪೆಕ್ಸ್ ಹಾಕ್ಕೊಂಡಿಲ್ಲ ಅಂತಂದರೆ ನನಗಂತೂ ಆಗೋದಿಲ್ಲ. ಬಟ್ ಮೇಕಪ್ ಎಲ್ಲ ಹಾಳಾಗೋಗುತ್ತೆ ಅಂದ್ಬಿಟ್ಟು ಮಾಸ್ಕ್ ಹಾಕಿರಲಿಲ್ಲ. ಸೊ ಇಲ್ಲಿ ಎಕ್ಸೆಂಚರ್ ಇದೆಯಲ್ಲ, ಇಲ್ಲಿ ನನಗೆ ಪ್ಲೇಸ್ಮೆಂಟ್ ಆಗಿತ್ತು. ಬಟ್ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಇಟ್ಸ್ ಅ ನೈಟ್ ಶಿಫ್ಟ್. ನಾನು ಈ ರೋಡ್ ತೋರಿಸ್ತಾ ಇದ್ದಿಲ್ಲ, ಇದು ಬೆಸ್ಟ್ ಮೆಮೊರೇಬಲ್ ರೋಡ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾನು ಕಾಲೇಜ್ ಲೈಫಲ್ಲಿ ಈ ರೋಡಲ್ಲಂತೂ ತುಂಬ ಓಡಾಡ್ತಾ ಇದ್ದೆ. ಮಹಾರಾಣಿ ಕಾಲೇಜ್, ಸೊ ಗೊತ್ತಲ್ಲ ಆ ರೋಡು ಫುಲ್ಲೂ ಅವಿನ್ಯೂ ರೋಡು. ಬುಕ್ ಎಷ್ಟು ಓದ್ತಾ ಇದ್ವೋ ಅಂತ ಗೊತ್ತಿಲ್ಲ, ಬಟ್ ಅವಿನ್ಯೂ ರೋಡ್ಗೆ ಅಂತೂ ಬುಕ್ ತೊಗೊಳಕ್ಕೆ ಅಂತ ಫ್ರೆಂಡ್ಸ್ ಎಲ್ಲ ಜೊತೆಲಿ ಹೋಗ್ತಾನೆ ಇದ್ವಿ. ಹಾಗೆ ಆನ್ ದ ವೇ ಹೋಗ್ತಾ ನನಗೆ ಫ್ರೂಟ್ ಸಲಾಡ್ ತಿನ್ನಬೇಕು ಅನಿಸ್ತು. ಸೊ ವಾಟರ್ ಮಿಲನ್ ತಿಂದ್ಕೊಂಡು ಸೊ ಫೈನಲಿ ರೀಚ್ ಆದ್ವಿ. ಇಲ್ಲಿ ಎಲ್ಲರೂ ಡೆಕೋರೇಟ್ ಮಾಡ್ತಾಯಿದ್ರು, ಇನ್ನೂ ಯಾರೂ ರೆಡಿ ಆಗಿರಲಿಲ್ಲ. ಬಟ್ ನಾವು ಲೇಟಾಗೆ ಬಂದಿದ್ದಿದ್ರೆ ಟ್ರಾಫಿಕಲ್ಲಿ ಸಿಗಾಕೊತಾ ಇದ್ವಿ. ಸೊ ಅದಕ್ಕೋಸ್ಕರ ಬಿಫೋರ್ 6 o'clock ಒಳಗಡೆ ರೀಚ್ ಆಗಬೇಕು ಅಂತ ಬೇಗನೆ ಬಂದ್ವಿ. ಇಲ್ಲಿ ಚಿಕ್ಕ ಮಗು ಬಾಲ್ ಇಟ್ಕೊಂಡು ಇಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ಲು. ಸೊ ಎಲ್ಲರಿಗೂ ಮನೆಯಲ್ಲೇ ಇಲ್ಲಿ ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ರು. ನೋಡಿ, ಮಕ್ಕಳು ಯಾವುದೇ ಟೆನ್ಷನ್ ಇಲ್ಲದೇ ಅವ್ರದ್ದೇ ಒಂದು ಗ್ಯಾಂಗ್ ಇಟ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಮಕ್ಕಳು ಜೊತೆ ಇನ್ನೂ ಒಂದು ಪುಟಾಣಿ ಒಂದು ಮಗು ಸೇರಿಕೊಂಡು. ಹಾಗೆ ಫಂಕ್ಷನಲ್ಲಿ ಇವರೆಲ್ಲ ಟ್ಯೂಷನ್ ಮಕ್ಕಳು. ಸೊ ಎಲ್ಲರಿಗೂ ಮಕ್ಕಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟಿದ್ರು ನಮ್ಮ ನಾದಿನಿ. ಸೊ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರು. ಸಖತ್ ಕ್ಯೂಟಾಗಿತ್ತು ಮಾತ್ರ. ಹೇಗೆ ಅಂತಂದರೆ ಮಕ್ಕಳು ಫಂಕ್ಷನ್ನಲ್ಲಿ ನಾವು ಮಕ್ಕಳಾಗಿ ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಎಂಜಾಯ್ ಮಾಡಿ ಇಲ್ಲಿ ಸನ್ನಿಧಿ ಇವಳಂತೂ ಇವಳಿಗೆ ನಾನಂದರೆ ಸಖತ್ ಇಷ್ಟ. ಅಕ್ಕ ಫುಲ್ ಟಯರ್ಡ್ ಆಯಿತು ಡ್ಯಾನ್ಸ್ ಆಡಿ ಅಂತ ಬಂದ್ಲು ಇಲ್ಲಿ. ಸೊ ಮಕ್ಕಳೆಲ್ಲ ಇಲ್ಲಿ ಎಲ್ಲ ಬಂದು ಹಾಯ್ ಮಾಡ್ತಾಯಿದ್ದಾರೆ. ಸೊ ಮಕ್ಕಳ ಜೊತೆ ಮಾತಾಡಿಕೊಂಡು ನಾನು ಮಗು ಥರ ಆಗೋಗ್ಬಿಟ್ಟಿದ್ದೆ. ಸಖತ್ ಖುಷಿ ಆಗ್ತಾಯಿತ್ತು. ಹಾಗೆಯೇ ಇಲ್ಲಿ ಇದು ಶಿವಾನ್ಸ್ ಬರ್ಡೇಗೆ ಅವನಿಗೆ ಕಾರ್ ಅಂದರೆ ಸಖತ್ ಇಷ್ಟ. ಈ ಸತಿ ಸ್ಪೈಡರ್ ಇದರಲ್ಲಿ ಕೇಕ್ ಮಾಡಿಸಿದ್ರು. ಸೊ ಸಖತ್ ಖುಷಿ ಆಗ್ತಿತ್ತು. ಅವನಂತೂ ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಸೊ ಅವನಿಗೆ ಚಿಕ್ಕ ಮಗುಗೆ ಪೋಸಸ್ ಹೇಳ್ಕೊಡ್ತಾ, ಅವನಿಗೆ ಸಾಕು ಬಿಟ್ಬಿಡಿ ಅಂತ ಅನ್ನಿಸ್ತಾ ಇತ್ತು ಅವನಿಗಂತೂ. ಸೊ ಮಕ್ಕಳ ಜೊತೆ ಒಂದು ಪುಟಾಣಿ ಮಗು ಕೂಡ ಕೇಕ್ ಕಟ್ ಮಾಡಿ ಅವ್ರದ್ದೇ ಆದ ಒಂದು ಲೆವೆಲಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸಖತ್ ಖುಷಿ ಆಗ್ತಿತ್ತು ನೋಡೋದಕ್ಕೆ. ಹಾಗೆ ಎಲ್ಲರೂ ಡಿನ್ನರ್ ಮುಗಿಸ್ಕೊಂಡು ಸೊ ಫೈನಲಿ ನೈಟ್ ಇಷ್ಟೊತ್ತಾದರೂ ನಿದ್ದೆ ಮಾಡ್ದೇ ಗಿಫ್ಟ್ಗಳು ಓಪನ್ ಮಾಡಿಕೊಂಡು ಇಲ್ಲಿ ಕಾರಲ್ಲಿ ಆಡ್ತಾಯಿದ್ರು. ರಿಮೋಟ್ ಕಾರು ಈ ಚಿಕ್ಕ ಹುಡುಗಿ ಅಂತೂ, ಈ ಪಾಪು ಅಂತೂ ರಿಮೋಟ್ ಕಾರು ಅಂತ ಗೊತ್ತಿಲ್ಲ, ಅವಳೇ ಡ್ರೈವ್ ಮಾಡಬೇಕು ಅಂತ ಕೈಯಲ್ಲೇ ಇದು ಮಾಡ್ತಾಯಿದ್ಲು. ಸೊ ಸಖತ್ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಸೊ ಮಕ್ಕಳಿಗೆ ಚಿಕ್ಕ ಪುಟ್ಟ ಇದರಲ್ಲಿ ವಿಷಯದಲ್ಲಿ ಖುಷಿ ಪಡ್ತಾರೆ. ಸೊ ಎಲ್ಲ ನೈಟ್ ಎಲ್ಲ ರೆಸ್ಟ್ ಮಾಡಿ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲೇ ಮನೆ ಹತ್ರನೇ ರಾಘವೇಂದ್ರ ಹೋಟೆಲ್ಸ್ ಇತ್ತು. ರಾಘವೇಂದ್ರ ಹೋಟೆಲ್ಸ್ ಅಂದರೆ ಗೊತ್ತಲ್ಲ, ವೆರಿ ವೆರಿ ಟೇಸ್ಟಿ ಫುಡ್ಡು. ಅದರಲ್ಲೂ ಇಡ್ಲಿ ವಡೆ ಇಷ್ಟೊಂದು ಸಖತ್ ಫೇಮಸ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ರಾಘವೇಂದ್ರ ಹೋಟೆಲ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ ನಾವು. ಸೊ ಇಲ್ಲಿ ದೋಸೆ ಕಾರ್ನರ್ ಕೂಡ ಇತ್ತು, ಸ್ಪೆಷಲಿ ರಾಘವೇಂದ್ರ ಅವ್ರದ್ದೇ. ಸೊ ನಾವಿಲ್ಲಿ ಎಲ್ಲ ಇಡ್ಲಿ ತೊಗೊಂಡ್ವಿ. ಇಲ್ಲಿ ಇಡ್ಲಿ ಚಟ್ನಿ ವಡೆ ಸಖತ್ ಸ್ಪೆಷಲ್. ಹಾಗೆ ಶಾವಿಗೆ ಉಪ್ಪಿಟ್ಟು ಎಲ್ಲ ತಿಂದ್ಕೊಂಡು ಫೈನಲಿ ನನಗಂತೂ ಬಿಸಿ ಬಿಸಿ ಕಾಫಿ ಸಿಕ್ತು. ಸೊ ಕಾಫಿ ಕುಡಿದು ಈ ವಿಡಿಯೋನ ನೆಕ್ಸ್ಟ್ ಡೇ ಎಂಡ್ ಮಾಡಿದೆ. ಸಖತ್ ಖುಷಿ ಆಯಿತು ಇವತ್ತಿನ ಡೇ. ದೊಡ್ಡವರೆಲ್ಲರೂ ಮಕ್ಕಳ ಜೊತೆ ಎಂಜಾಯ್ ಮಾಡಿ ಈ ಡೇನ ಸಖತ್ ಎಂಜಾಯ್ ಮಾಡಿದ್ರು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.